ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ನೀವೇನಾದ್ರೂ ಗೃಹ ಜ್ಯೋತಿ ಯೋಜನೆಯ ಮೂಲಕ ಉಚಿತ ವಿದ್ಯುತ್ ಅನ್ನ ಪಡಿತಾ ಇದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕೆಂದ್ರೆ ಈಗ ಗೃಹ ಜ್ಯೋತಿ ಫಲಾನುಭವಿಗಳ ಮನೆ ಮನೆಗೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 3 ದಿನಗಳಿಂದ ಈ ಒಂದು ಪ್ರೋಸೆಸ್ ನಡೀತಾ ಇದೆ. ನಿಮ್ಮ ಮನೆಗೂ ಕೂಡ ಅಧಿಕಾರಿಗಳು ಬರಬಹುದು, ಅಲ್ಲ ಬಂದೇ ಬರ್ತಾರೆ. ಸೊ ಅವರು ಯಾವ ದಾಖಲೆಗಳನ್ನ ಕೇಳ್ತಾರೆ, ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಕೊಡ್ಬೇಕಾ, ಇದು ಕಡ್ಡಾಯನ? ಮತ್ತೆ ಜಾತಿ ಮತ್ತು ಪ್ರವರ್ಗದ ಮಾಹಿತಿ ನೀಡುವುದು ಕಡ್ಡಾಯನ, ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವಂತದ್ದು ಕಡ್ಡಾಯನ? ಸೊ ಮನೆಗೆ ಅಧಿಕಾರಿಗಳು ಬಂದಾಗ ಯಾರು ಇಲ್ದಿದ್ರೆ ಏನಾಗುತ್ತೆ, ಏನ್ ಮಾಡಬಹುದು, ಅದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ಕಾರಣಕ್ಕೆ ಗೃಹ ಜ್ಯೋತಿ ಸೌಲಭ್ಯ ನಿಲ್ಲಬಹುದು, ಅಂದ್ರೆ ಫ್ರೀ ಕರೆಂಟ್ ಯಾವ ಒಂದು ಕಾರಣಗಳಿಂದ ನಿಲ್ಲುತ್ತೆ? ಸೊ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸುಲಭವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಕೊನೆಯಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳು ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ತೀನಿ. ನೋಡಿ, ಮೊದಲನೇದಾಗಿ ಈ ಒಂದು ಪರಿಶೀಲನೆ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ನಿಮ್ಗೆ ಬಹಳ ಸರಿ ಹೇಳಿದೀನಿ. ಕರ್ನಾಟಕದಲ್ಲಿ ಗೃಹ ಜ್ಯೋತಿ ಯೋಜನೆಯ ಮೂಲಕ ಕೋಟ್ಯಾಂತರ ಕುಟುಂಬಗಳು ಉಚಿತ ವಿದ್ಯುತ್ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ. ಆದರೆ ಈಗ ಗೃಹ ಜ್ಯೋತಿ ಫಲಾನುಭವಿಗಳ ವಿವರಗಳನ್ನ ಪರಿಶೀಲಿಸುವಂತ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದ್ರೆ, ಗೃಹ ಜ್ಯೋತಿಗೆ ನೋಂದಣಿ ಮಾಡಿಕೊಂಡಂತಹ ವ್ಯಕ್ತಿಯೇ ಈಗಲೂ ಆ ಮನೆಯಲ್ಲಿ ವಾಸ ಮಾಡ್ತಿದ್ದಾರಾ, ನೋಂದಣಿ ಮಾಡುವಂತ ಸಮಯದಲ್ಲಿ ನೀಡಿದಂತಹ ಮಾಹಿತಿಗಳು ಈಗಲೂ ಕೂಡ ಕರೆಕ್ಟ್ ಆಗಿದೆಯಾ, ಸೊ ಮನೆ ಬದಲಾಯಿಸಿದ್ದಾರಾ, ಅಥವಾ ಮನೆ ಬದಲಾಯಿಸಿದ ನಂತರವೂ ಕೂಡ ಹಳೆಯ ಮನೆಯ ವಿದ್ಯುತ್ ಸಂಪರ್ಕಕ್ಕೆ ಗೃಹ ಜ್ಯೋತಿ ಯೋಜನೆ ಸೌಲಭ್ಯ ಮುಂದುವರಿಸ್ತಿದ್ದಾರಾ, ಸೊ ಒಂದೇ ವ್ಯಕ್ತಿಯ ಹೆಸರಿನಲ್ಲಿ ಅನುಮಾನಾಸ್ಪದವಾಗಿ ಹಲವು ಸಂಪರ್ಕಗಳು ನೋಂದಣಿ ಆಗಿದೆಯಾ, ಸೊ ಮನೆಯ ವಿದ್ಯುತ್ ಸಂಪರ್ಕವನ್ನು ನಿಜವಾಗಿಯೂ ಗೃಹ ಬಳಕೆಗೆ ಬಳಸ್ತಾ ಇದ್ದಾರಾ ಅಥವಾ ಅಂಗಡಿಗಳಿಗೂ ಬಳಸ್ತಾ ಇದ್ದಾರಾ. ಸೊ ಇಂತಹ ಈ ರೀತಿಯಾಗಿರುವಂತಹ ಹಲವು ಮಾಹಿತಿಗಳನ್ನ ಸರ್ಕಾರ ಪರಿಶೀಲನೆ ಮಾಡೋದಕ್ಕೆ ಈ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ನಿಮ್ಮ ಮನೆಗೆ ಯಾರು ಬರ್ತಾರೆ? ಸಾಮಾನ್ಯವಾಗಿ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಕಂಪನಿಯ ಸಿಬ್ಬಂದಿ ಅಥವಾ ಮೀಟರ್ ರೀಡರ್ಗಳು ನಿಮ್ಮ ಮನೆಗೆ ಭೇಟಿ ಕೊಡ್ತಾರೆ. ಸೊ ಓಕೆನಾ. ಸೊ ಅವರು ನಿಮ್ಮ ಗೃಹ ಜ್ಯೋತಿ ನೋಂದಣಿ ವಿವರ ಮತ್ತು ಈಗಿರುವಂತಹ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾರೆ. ಸೊ ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಯಾರೋ ಅಪರಿಚಿತ ವ್ಯಕ್ತಿ ಬಂದು ನಾವು ಗೃಹ ಜ್ಯೋತಿ ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಹೇಳಿ ಆತರ ಹೇಳಿದ ತಕ್ಷಣ ಯಾರು ಕೂಡ ಯಾವುದೇ ವ್ಯಕ್ತಿಯ ಮಾಹಿತಿ ಅಥವಾ OTP ಅನ್ನ ಕೊಡಬೇಡಿ, ಇದು ಇಂಪಾರ್ಟೆಂಟ್. ಸೊ ಈ ಒಂದು ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಈ ಒಂದು ಸಮಯನ ಯುಟಿಲೈಸ್ ಮಾಡ್ಕೊಂತಾರೆ, ಯೂಸ್ ಮಾಡ್ಕೊಂತಾರೆ. ಸೊ ಯಾರೋ ಒಂದು ಆ ಪರಿಚಯನೇ ಇಲ್ದಿರುವಂತ ವ್ಯಕ್ತಿ ಬಂದು ನಿಮ್ಮ ಹತ್ರ OTP ಬೇಕು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಕೊಡ್ಬೇಡಿ. ಅವರು ನಿಜವಾಗ್ಲೂ ಸರ್ಕಾರದ ಕಡೆಯಿಂದ ಬಂದಿದ್ದಾರೆ ಅಂತ ಚೆಕ್ ಮಾಡಿ ಕೊಡಿ. ಸೊ ಓಕೆನಾ. ಯಾಕೆಂದ್ರೆ ಇದು ತುಂಬಾ ಒಂದು ವೈಯಕ್ತಿಕ ವೈಯಕ್ತಿಕ ಮಾಹಿತಿ ಆಗಿರೋದ್ರಿಂದ ನಿಮ್ಮ ಬ್ಯಾಂಕಲ್ಲಿ ಇರುವಂತ ದುಡ್ಡಿಗೆ ಮೋಸ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಿಜವಾದ ಅಧಿಕಾರಿಗಳಿಗೆ ಬಂದ್ರೆ ಅವ್ರಿಗೆ ಮಾತ್ರ ಮಾಹಿತಿಯನ್ನು ನೀವು ಕೊಡ್ಬೇಕು. ಸೊ ಮೊದಲು ಅವರು ನಿಜವಾಗಿಯೂ ಅಧಿಕೃತ ಸಿಬ್ಬಂದಿನ ಅಥವಾ ಇಲ್ವಾ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಈಗ ಎಲ್ಲರಿಗೂ ಇರುವಂತಹ ದೊಡ್ಡ ಪ್ರಶ್ನೆ ಏನಂದ್ರೆ, ಪರಿಶೀಲನೆ ಸಮಯದಲ್ಲಿ ಯಾವ ದಾಖಲೆಗಳನ್ನ ಕೇಳಬಹುದು ಅಂತ ಇಲ್ಲಿ ಸುಮಾರು ಜನರಿಗೆ ಡೌಟ್ ಇರುವಂತದ್ದು. ನೋಡಿ, ಈಗಿರುವಂತಹ ಮಾಹಿತಿ ಪ್ರಕಾರ ನಿಮ್ಮ ಗೃಹ ಜ್ಯೋತಿ ಯೋಜನೆಗೆ ನೋಂದಣಿಗೆ ಸಂಬಂಧಪಟ್ಟಂತಹ ಆಧಾರ್ ಕಾರ್ಡ್ ವಿವರ ಬೇಕಾಗುತ್ತೆ. ಮತ್ತೆ ಆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕಾಗುತ್ತೆ. ಮತ್ತೆ ವಿದ್ಯುತ್ ಸಂಪರ್ಕದ ಅಕೌಂಟ್ ID, ನಿಮ್ಮ ಒಂದು ವಿದ್ಯುತ್ ಬಿಲ್ ಮೇಲೆ ಇರುತ್ತೆ, ಅಕೌಂಟ್ ID ಇರುತ್ತೆ. ಸೊ ಅಥವಾ ಅದರ ಒಂದು ಬಿಲ್ ವಿವರ ಬೇಕಾಗುತ್ತೆ, ಅಂದ್ರೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಏನಿರುತ್ತೆ ಅದರ ಒಂದು ಡೀಟೇಲ್ಸ್ ಕೇಳ್ತಾರೆ, ಅದೆಲ್ಲರ ಹತ್ರ ಕೂಡ ಇರುತ್ತೆ. ಸೊ ಓಕೆನಾ. ಮತ್ತೆ ರೇಷನ್ ಕಾರ್ಡ್ ಕೇಳ್ತಾರೆ, ಪ್ಯಾನ್ ವಿವರ, ಮತ್ತೆ ಈ ಪ್ಯಾನ್ ಕಾರ್ಡು ಕೊಡ್ಬೇಕು ಅಂತ ತುಂಬಾ ಜನ ಕೇಳ್ತಾ ಇದಾರೆ, ತುಂಬಾ ಜನ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ. ಪ್ಯಾನ್ ಕಾರ್ಡ್ ಅನ್ನ ಕೇಳ್ತಾ ಇದಾರೆ, ಆದ್ರೆ ಅದು ಅಗತ್ಯ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೋಬೇಡಿ, ಅದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಓಕೆನಾ. ಪ್ಯಾನ್ ಕಾರ್ಡ್ ಕೂಡ ಕೇಳ್ತಿದಾರಂತೆ, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳ್ತಿದಾರಂತೆ, ಅದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಷ್ಟೇ, ನಿಮ್ಮ ಹತ್ರ ಇದ್ರೆ ಕೊಡಿ, ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಸೊ ಓಕೆನಾ. ನೆಕ್ಸ್ಟ್, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ರೆ ಬಾಡಿಗೆ ಅಥವಾ ಲೀಸ್ಗೆ ಸಂಬಂಧಿಸಿದ ದಾಖಲೆಯನ್ನ ನೀವು ಕೊಡಬೇಕು. ಆದ್ರೆ ಇಲ್ಲೊಂದು ಬಹಳ ಮುಖ್ಯ ವಿಷಯ ಏನಂದ್ರೆ, ಈ ಎಲ್ಲಾ ದಾಖಲೆಗಳು ಪ್ರತಿಯೊಬ್ಬ ಫಲಾನುಭವಿಗೂ ಒಂದೇ ರೀತಿ ಕಡ್ಡಾಯ ಆಗಿರೋದಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆಗೆ, ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ಸೊ ಆ ವ್ಯಕ್ತಿಗೆ ರೆಂಟಲ್ ಅಗ್ರಿಮೆಂಟ್ ಅನ್ವಯ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸಿಚುವೇಶನ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ.
ಸೊ ಈಗ ಈ ಇಡೀ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಷಯಕ್ಕೆ ಬರೋದಾದ್ರೆ, ಗೃಹ ಜ್ಯೋತಿ ಪರಿಶೀಲನೆ ವೇಳೆ ಜಾತಿ ಅಥವಾ ಪ್ರವರ್ಗದ ಮಾಹಿತಿ ನೀಡುವುದು ಕಡ್ಡಾಯನ, ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವಂತದ್ದು ಕಡ್ಡಾಯನ ಅಂತ ಇದನ್ನ ನೋಡೋದಾದ್ರೆ ಇದಕ್ಕೆ ಉತ್ತರ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೊಸ ಸ್ಪಷ್ಟೀಕರಣದ ಪ್ರಕಾರ, ಅಂದ್ರೆ ಒಂದು ಕ್ಲಿಯರ್ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಸರ್ಕಾರ ಇತ್ತೀಚೆಗೆ ಒಂದು ಕ್ಲಿಯರ್ ಕೊಟ್ಟಿದೆ, ಜಾತಿ ಅಥವಾ ಪ್ರವರ್ಗದ ಮಾಹಿತಿ ನೀಡುವುದು ಐಚ್ಛಿಕ ವಿಷಯ, ಅಂದ್ರೆ ಅದು ಕೊಡ್ಲೇಬೇಕು ಅಂತೇನಿಲ್ಲ. ಆದ್ರೆ ಸಿಬ್ಬಂದಿ ನಿಮ್ಮ ಜಾತಿ ಅಥವಾ ಪ್ರವರ್ಗದ ಮಾಹಿತಿ ಕೇಳಿದ್ರೆ ನೀವು ಇಷ್ಟಪಟ್ರೆ ಮಾಹಿತಿಯನ್ನ ಕೊಡಬಹುದು. ಮಾಹಿತಿ ನೀಡೋದಕ್ಕೆ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದ್ರೆ ಅದನ್ನ ನೀವು ರಿಜೆಕ್ಟ್ ಮಾಡಬಹುದು, ಅಂದ್ರೆ ನಿರಾಕರಿಸಬಹುದು, ಅದನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಕೇವಲ ಜಾತಿ ಮಾಹಿತಿ ನೀಡಲಿಲ್ಲ ಎಂಬ ಕಾರಣಕ್ಕೆ ಗೃಹ ಜ್ಯೋತಿ ಸೌಲಭ್ಯ ನಿಲ್ಲುತ್ತೆ ಅನ್ನುವಂಥದ್ದು ಯಾವುದೇ ರೀತಿ ಸರಿಯಲ್ಲ. ಅದಕ್ಕೆ ಸ್ಪಷ್ಟವಾಗಿರುವಂತ ಅಧಿಕೃತ ಮಾಹಿತಿ ಇಲ್ಲ. ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಲೇಬೇಕು ಅಥವಾ ಜಾತಿ ಮಾಹಿತಿ ಕೊಡ್ಲೇಬೇಕು ಅಂತ ಏನಿಲ್ಲ. ಸೊ ಅದನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಹೇಳುವಂತ ಅವಶ್ಯಕತೆ ಇಲ್ಲ. ಸೊ ಓಕೆನಾ. ಸೊ ಹಾಗಾಗಿ ಈ ವಿಷಯದಲ್ಲಿ ಯಾರಾದ್ರೂ ಅನಗತ್ಯವಾಗಿ ಆತಂಕ ಪಡೋದು ಬೇಡ. ಸೊ ಈಗ ಮತ್ತೊಂದು ದೊಡ್ಡ ಪ್ರಶ್ನೆ ಅಂದ್ರೆ ಪ್ಯಾನ್ ಕಾರ್ಡ್ ಕೂಡ ಕೊಡೋದು ಕಡ್ಡಾಯನ? ಸೊ ಇತ್ತೀಚಿನ ಮಾಹಿತಿ ಪ್ರಕಾರ ಪ್ಯಾನ್ ಕಾರ್ಡ್ ಕೂಡ, ಅಂದ್ರೆ ಪರಿಶೀಲನೆ ವೇಳೆ ಪ್ಯಾನ್ ಕಾರ್ಡ್ ಕೂಡ ಕೇಳ್ತಿದಾರಂತೆ. ಸೊ ಸುಮಾರು ಜನರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು. ಸೊ ಪ್ಯಾನ್ ಕಾರ್ಡ್ ವಿವರವನ್ನು ಕೂಡ ಕೇಳ್ತಿದಾರಂತೆ. ಸೊ ಅದರಲ್ಲಿ ಇಲ್ಲಿ ಬಹಳ ಜಾಗರೂಕತೆಯಿಂದ ನೀವು ಅರ್ಥ ಮಾಡ್ಕೋಬೇಕು. ಪ್ಯಾನ್ ಕಾರ್ಡ್ ಇಲ್ಲದ ಪ್ರತಿಯೊಬ್ಬರ ಗೃಹ ಜ್ಯೋತಿ ಸೌಲಭ್ಯ ರದ್ದಾಗುತ್ತೆ ಅನ್ನುವಂತ ಯಾವುದೇ ಸ್ಪಷ್ಟ ಮಾಹಿತಿ ಅಥವಾ ಅಧಿಕೃತ ಮಾಹಿತಿ ಸರ್ಕಾರದಿಂದ ಇದುವರೆಗೂ ಆದೇಶ ಬಂದಿಲ್ಲ. ಈಗಿನವರೆಗೂ ಆದೇಶ ಇಲ್ಲ. ಸೊ ಓಕೆನಾ, ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ರೆ ಕೊಡಿ. ಸೊ ಇದ್ರೆ ಕೊಡೋದು ಒಳ್ಳೇದು. ಓಕೆನಾ, ಇದ್ರೆ ಕೊಡಿ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಇನ್ನು ಮುಂದೆ ನಿಮ್ಮ ಉಚಿತ ವಿದ್ಯುತ್ ಸಿಗಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ತಕ್ಷಣ ಅದನ್ನ ನಂಬೋದಕ್ಕೆ ಹೋಗ್ಬೇಡಿ. ಸರಿಯಾದ ಮಾಹಿತಿ ಏನು ಅಂದ್ರೆ, ಪರಿಶೀಲನೆ ವೇಳೆ ಪ್ಯಾನ್ ಕಾರ್ಡ್ ವಿವರ ಕೇಳಬಹುದು. ಓಕೆನಾ, ಆದ್ರೆ ಪ್ಯಾನ್ ಕಾರ್ಡ್ ಇಲ್ಲದ ಕಾರಣಕ್ಕೆ ಮಾತ್ರ ನಿಮ್ಮ ಗೃಹ ಜ್ಯೋತಿ ಯೋಜನೆ ರದ್ದಾಗುತ್ತೆ ಅನ್ನುವಂತ ಸ್ಪಷ್ಟ ಮಾಹಿತಿ ಇಲ್ಲ, ಇದುವರೆಗೂ ಇಲ್ಲ. ಓಕೆನಾ, ಮುಂದೆ ಈ ಬಗ್ಗೆ ಅಧಿಕೃತವಾಗಿ ಏನಾದ್ರೂ ಹೊಸ ಆದೇಶ ಬಂದ್ರೆ ಅದರ ಮಾಹಿತಿಯನ್ನ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಈಗ ಮುಖ್ಯ ಪ್ರಶ್ನೆ ಏನಂದ್ರೆ, ಯಾರಿಗೆ ಪರಿಶೀಲನೆ ವೇಳೆ ಸಮಸ್ಯೆ ಆಗುವಂತ ಸಾಧ್ಯತೆ ಹೆಚ್ಚು ಇದೆ ಅಂತ ನೋಡೋದಾದ್ರೆ, ನೋಡಿ, ಮೊದಲನೇದಾಗಿ ಮನೆ ಬದಲಾಯಿಸಿದ ನಂತರವೂ ಹಳೆಯ ಮನೆಯ ವಿದ್ಯುತ್ ಸಂಪರ್ಕದಿಂದ ಗೃಹ ಜ್ಯೋತಿ ಸೌಲಭ್ಯವನ್ನ ಡಿಲಿಂಕ್ ಮಾಡದವರು, ಅಂದ್ರೆ ನೀವು ಮನೆ ಚೇಂಜ್ ಮಾಡಿರ್ತೀರಾ ಬಾಡಿಗೆ ಮನೆಯಲ್ಲಿ. ಸೊ ಅಥವಾ ಮೊದ್ಲಿದ್ದಂತಹ ಮನೆಯಲ್ಲಿ ನೀವು ಏನಾದ್ರು ಅದರಲ್ಲಿ ನೀವು ಅಪ್ಲೈ ಮಾಡಿ ಉಚಿತ ವಿದ್ಯುತ್ ಅನ್ನ ಪಡ್ಕೊಂತಿದ್ರು ಕೂಡ ನೀವು ಆ ಒಂದು ಹಳೆಯ ಮನೆಯ ಒಂದು ಕನೆಕ್ಷನ್ ಇರುತ್ತೆ ಅದನ್ನ ಡಿಲಿಂಕ್ ಮಾಡಿಲ್ಲ ಅಂದ್ರೆ, ಸೊ ನಿಮ್ಗೆ ಆ ಒಂದು ಹಳೆಯ ಮನೆ ಡಿಲಿಂಕ್ ಮಾಡೋವರೆಗೂ ಸೊ ನಿಮ್ಗೆ ಹೊಸ ಮನೆಗೆ ನಿಮ್ಗೆ ಏನು ಒಂದು ಉಚಿತ ವಿದ್ಯುತ್ ಸೌಲಭ್ಯ ಸಿಗೋದಿಲ್ಲ. ಸೊ ಓಕೆನಾ. ಸೊ ಮನೆ ಬದಲಾಯಿಸಿದ ನಂತರವೂ ಕೂಡ ನೀವು ಹಳೆಯ ಮನೆಯ ಏನು ಕನೆಕ್ಷನ್ ಇರುತ್ತೆ ಅದನ್ನ ಡಿಲಿಂಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಹೊಸ ಮನೆಗೆ ಸಿಗೋದಿಲ್ಲ. ಇದು ಮೊದಲನೇದು. ಇನ್ನು ಎರಡನೇದಾಗಿ, ಗೃಹ ಜ್ಯೋತಿಗೆ ನೋಂದಣಿ ಮಾಡ್ಕೊಂಡಂತಹ ವ್ಯಕ್ತಿ ಈಗ ಆ ಮನೆಯಲ್ಲಿ ವಾಸ ಮಾಡದೇ ಇದ್ರು ಸೌಲಭ್ಯ ಮುಂದುವರಿಯುತ್ತಿರುವ ಪ್ರಕರಣಗಳು. ಅಂದ್ರೆ ನೀವು ಒಂದು ಮನೆಗೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲೈ ಮಾಡಿ ನೀವು ಉಚಿತ ವಿದ್ಯುತ್ ಅನ್ನ ಪಡ್ಕೊಳ್ತಾ ಇರ್ತೀರಾ. ಸೊ ನೀವೇನೋ ಕಾರಣಾಂತರಗಳಿಂದ, ಅದು ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತೀರಾ. ಸೊ ಆದ್ರೆ ಒಂದು ಹಳೆ ಮನೆ ಏನಿರುತ್ತೆ, ಸೊ ಆ ಹಳೆ ಮನೆಯಲ್ಲಿ ಸೊ ನಿಮ್ಮ ಒಂದು ಹೆಸರಿನಲ್ಲಿ ಆ ಒಂದು ಸೌಲಭ್ಯ ಇರುತ್ತೆ. ಸೊ ಅಂತಹ ಸಮಯದಲ್ಲಿ ಈ ಪರಿಶೀಲನೆಗೆ ಏನ್ ಬರ್ತಾರಲ್ಲ, ಸೊ ಅದನ್ನ ಚೆಕ್ ಮಾಡಿ. ಸೊ ಆ ರೀತಿಯಾಗಿ ಹಳೆ ಒಂದು ಮನೆಯಲ್ಲೇ ನೀವೇನಾದ್ರೂ ನೋಂದಣಿಯನ್ನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ರೆ, ಸೊ ಆಗ ಅವರ ಹೆಸರಿನಲ್ಲಿ ಸ್ಟಾಪ್ ಆಗುತ್ತೆ. ಸೊ ಒಂದ್ ವೇಳೆ ಆ ಮನೆಗೆ ಯಾರಾದ್ರೂ ಬೇರೆಯವ್ರು ಬಂದ್ರು, ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಸ್ವಂತ ಮನೆ ಆಗಿರ್ಬೋದು, ಸೊ ಯಾರಾದ್ರೂ ಬೇರೆಯವ್ರು ಬಂದ್ರೆ ಅವರ ಒಂದು ಹೆಸರಿನಲ್ಲಿ ಈ ಒಂದು ಗೃಹ ಜ್ಯೋತಿ ಯೋಜನೆಯನ್ನ ಕಂಟಿನ್ಯೂ ಮಾಡೋದಕ್ಕೆ, ಅಂದ್ರೆ ಮುಂದುವರ್ಸೋದಕ್ಕೆ ಹೇಳ್ತಾರೆ. ಸೊ ಇದು ಎರಡನೇದಾಗಿ. ಇನ್ನು ಮೂರನೇದಾಗಿ, ನೋಂದಣಿ ಸಮಯದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ರೆ, ಸೊ ಅಂತವ್ರು ಕೂಡ, ಅಂದ್ರೆ ತಪ್ಪು ಮಾಹಿತಿಯನ್ನ ಕೊಟ್ಟಿರುವಂತಹ ಒಂದು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ, ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದು. ಇನ್ನು ನಾಲ್ಕನೇದಾಗಿ, ಗೃಹ ಬಳಕೆಯ ವಿದ್ಯುತ್ ಸಂಪರ್ಕವನ್ನ ಬೇರೆ ಉದ್ದೇಶಕ್ಕೆ ಬಳಸುತ್ತಿರುವಂತಹ ಅನುಮಾನಾಸ್ಪದ ಪ್ರಕರಣಗಳು. ಅಂದ್ರೆ ನಾನು ಮೊದ್ಲೇ ಹೇಳ್ದೆ ನಿಮ್ಗೆ, ಒಂದು ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಮನೆ ಇರುತ್ತೆ, ಕೆಳಗಡೆ ಅಂಗಡಿ ಇರುತ್ತೆ. ಸೊ ಅಂಗಡಿಗೂ ಕೂಡ ಮನೆಗೂ ಕೂಡ ಒಂದೇ ಕರೆಂಟ್ ಯೂಸ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಕಮರ್ಷಿಯಲ್ ಆಗಿ ಯಾರು ಯೂಸ್ ಮಾಡ್ತಾ ಇರ್ತಾರೆ, ಸೊ ಆ ಒಂದು ಶಾಪ್ಗೆ ಏನಾದ್ರು ಸಪರೇಟ್ ಸಪರೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಇದ್ರೆ, ಅಂದ್ರೆ ಎಲೆಕ್ಟ್ರಿಸಿಟಿ ಮೀಟರ್ ಇದ್ರೆ ಅದು ಏನ್ ಸಮಸ್ಯೆ ಇಲ್ಲ. ಒಂದ್ ವೇಳೆ ಮನೆಗೂ ಅದೇ ಒಂದು ಮೀಟರ್ ಮತ್ತೆ ಅಂಗಡಿಗೂ ಕೂಡ ಅದೇ ಒಂದು ಮೀಟರ್ ಇದ್ರೆ,
ಸೊ ಅವಾಗ ಸಮಸ್ಯೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಅವಾಗ ಶಾಪ್ಗೆ ಬೇರೆ ಒಂದು ಸಪರೇಟ್ ಮೀಟರ್ನ ಹಾಕ್ಸ್ಕೋಬೇಕಾಗುತ್ತೆ. ಸೊ ಎಲ್ಲರಿಗೂ ಅಂದ್ರೆ ಎರಡಕ್ಕೂ ಕೂಡ ನಿಮ್ಗೆ ಸೇಮ್ ಒಂದೇ ಮೀಟರ್ ಸಿಗೋದಿಲ್ಲ. ಇನ್ನು ಐದನೇದಾಗಿ ಒಂದೇ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಅನುಮಾನಾಸ್ಪದ ಬಹು ಸಂಪರ್ಕಗಳು ಇದಾವೆ. ಅಂದ್ರೆ ಒಂದೇ ವ್ಯಕ್ತಿಯ ಹೆಸರಿನಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಬಾರಿ ಹೆಸರಿರುವಂತದ್ದು, ಅಂದ್ರೆ ಒಂದು 4 ಮನೆಗೂ ಒಂದೇ ವ್ಯಕ್ತಿ ಹೆಸರಿನಲ್ಲಿ ಗೃಹ ಜ್ಯೋತಿ ಯೋಜನೆಯ ಲಾಭವನ್ನ ಪಡೆದಿರುವಂತವ್ರು. ಅಂದ್ರೆ ಒಂದು 4 ಮನೆ ಹೆಸರಲ್ಲಿ ಒಬ್ಬರದೇ ಹೆಸರಿನಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಅನ್ನ ಪಡಿತಾ ಇರ್ತಾರೆ. ಸೊ ಅಂತ ಪ್ರಕರಣಗಳಿಗೂ ಕೂಡ ಸಮಸ್ಯೆ ಆಗುತ್ತೆ, ಅಂತವ್ರಿಗೆ ಸಿಗೋದಿಲ್ಲ. ಒಂದು ವ್ಯಕ್ತಿಯ ಹೆಸರಿನಲ್ಲಿ ಒಂದು ಕುಟುಂಬಕ್ಕೆ ಅಂದ್ರೆ ಒಂದು ಮನೆಗೆ ಮಾತ್ರ ಈ ಒಂದು ಯೋಜನೆಯಿಂದ ಸೌಲಭ್ಯ ಸಿಗುತ್ತೆ. ಸೊ ಇಂತಹ ಪ್ರಕರಣಗಳಿಗೆ ಪರಿಶೀಲನೆ ಮೇಲೆ ಹೆಚ್ಚಿನ ಗಮನ ನೀಡುವಂತ ಸಾಧ್ಯತೆ ಇರುತ್ತೆ. ಇಂಥವ್ರಿಗೆ ಹೆಚ್ಚು ಸಮಸ್ಯೆ ಆಗುತ್ತೆ. ಸೊ ಆದ್ರೆ ಸಾಮಾನ್ಯವಾಗಿ ಅರ್ಹರಾಗಿರುವಂತಹ ಫಲಾನುಭವಿಗಳು ಎಲ್ಲರ ಗೃಹ ಜ್ಯೋತಿ ರದ್ದಾಗುತ್ತೆ ಅಂತ ನೀವು ಹೆದರಬೇಕಾಗಿರುವಂತಹ ಅವಶ್ಯಕತೆ ಅಗತ್ಯ ಇಲ್ಲ. ಈ ಒಂದು ಪರಿಶೀಲನೆಯ ಉದ್ದೇಶ ಅರ್ಹ ಫಲಾನುಭವಿಗಳ ಸೌಲಭ್ಯವನ್ನು ಏಕಾಏಕಿ ನಿಲ್ಲಿಸೋದು ಅಲ್ಲ, ಅನರ್ಹ ಫಲಾನುಭವಿಗಳನ್ನ ಮತ್ತು ಯೋಜನೆಯ ದುರುಪಯೋಗವನ್ನ ತಡೆಯೋದಕ್ಕೆ ಇರುವಂತಹ ಒಂದು ಮುಖ್ಯ ಉದ್ದೇಶ ಅಂತಾನೆ ಹೇಳ್ಬೋದು. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸಿಬ್ಬಂದಿ ಮನೆಗೆ ಬಂದಾಗ ಯಾರು ಇಲ್ಲದೆ ಇದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಸೊ ಈ ವಿಷಯದಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯು ಮಾತನ್ನು ನೀವು ನಂಬಿ ಹಣವನ್ನ ಕೊಡಬೇಡಿ, ಅಥವಾ OTP ಯನ್ನ ಶೇರ್ ಮಾಡಬೇಡಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಶೇರ್ ಮಾಡಬೇಡಿ. ನಿಮ್ಮ ಪ್ರದೇಶದಲ್ಲಿರುವಂತಹ ಅಧಿಕೃತ ವಿದ್ಯುತ್ ಸರಬರಾಜು ಕಂಪನಿಯಿಂದ ಮಾಹಿತಿಯನ್ನ ಪಡ್ಕೊಳ್ಳಿ. ಸೊ 19 ನಿಮ್ಗೆ ಅಲ್ಲಿ ಹೆಲ್ಪ್ ಲೈನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಅದನ್ನ ಸರಿಯಾಗಿ ಗೊತ್ತಿಲ್ಲ ಹೆಲ್ಪ್ ಲೈನ್. ಸೊ ಅಲ್ಲಿನ ನೀವು ಕಾಲ್ ಮಾಡಿ, ಟೋಲ್ ಫ್ರೀ ಇರುತ್ತೆ, ಆ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡಬಹುದು ಯಾವುದೇ ನಿಮ್ಮ ಒಂದು ಡೌಟ್ಸ್ ಇದ್ರು. ಸೊ ಅಗತ್ಯ ಇದ್ರೆ ಸ್ಥಳೀಯ ವಿದ್ಯುತ್ ಕಚೇರಿಯನ್ನು ಕೂಡ ಅಲ್ಲಿಗೂ ಹೋಗಿ ಕೂಡ ನೀವು ಸಂಪರ್ಕ ಮಾಡಬಹುದು. ಪರಿಶೀಲನೆ ಬಗ್ಗೆ ಮಾಹಿತಿಯನ್ನು ನೀವು ಕೇಳಬಹುದು, ಯಾವುದೇ ರೀತಿ ತಪ್ಪಿಲ್ಲ. ಸೊ ಇನ್ನು ಮುಖ್ಯವಾಗಿ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಈಗ ಏನ್ ಮಾಡ್ಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ನೋಡಿ. ಮೊದಲನೇದಾಗಿ ನಿಮ್ಮ ಗೃಹ ಜ್ಯೋತಿ ನೋಂದಣಿ ವಿವರ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ನೀವೇನ್ ಮಾಹಿತಿಯನ್ನ ಕೊಟ್ಟಿರ್ತೀರಾ ಅದು ಕರೆಕ್ಟ್ ಆಗಿದೆಯಾ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಆಧಾರ್ ಮತ್ತು ವಿದ್ಯುತ್ ಬಿಲ್ ನ ಅಕೌಂಟ್ ID ವಿವರಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಒಂದು ಕರೆಂಟ್ ಬಿಲ್ ಏನಿರುತ್ತೆ ಅದನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ, ಅವರು ಪರಿಶೀಲನೆ ವೇಳೆ ಬಂದಾಗ ನಿಮ್ಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಇನ್ನು ಮೂರನೇದಾಗಿ ಗೃಹ ಜ್ಯೋತಿಗೆ ನೋಂದಣಿ ಮಾಡಿದಂತಹ ಮೊಬೈಲ್ ನಂಬರ್ ಸೊ ನಿಮ್ಮ ಬಳಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ, ಇದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಪರಿಶೀಲನೆ ವೇಳೆ. ನಾಲ್ಕನೇದಾಗಿ ನೀವು ಮನೆ ಬದಲಾಯಿಸಿದ್ರೆ ಹಳೆಯ ವಿದ್ಯುತ್ ಸಂಪರ್ಕಕ್ಕೆ ಗೃಹ ಜ್ಯೋತಿಯ ಸೌಲಭ್ಯವನ್ನ ಡಿಲಿಂಕ್ ಮಾಡಿದ್ದೀರಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ನೀವೇನಾದ್ರೂ ಹಳೆಯ ಮನೆಯಲ್ಲಿ ಅಂದ್ರೆ ನೀವು ಈಗಿರುವಂತಹ ಮನೆಗಿಂತ ಹಿಂದೆ ಯಾವ್ದಾದ್ರು ಮನೆ ಇದ್ರೆ, ಅದು ಬಾಡಿಗೆ ಮನೆ ಆಗಿರೋ ಸ್ವಂತ ಮನೆ ಆಗಿರ್ಬೋದು, ಸೊ ಹಿಂದೆ ಇದ್ದಂತಹ ಮನೆಗೆ ಡಿಲಿಂಕ್ ಅನ್ನ ಅಂದ್ರೆ ಡಿಆಕ್ಟಿವೇಶನ್ ಮಾಡಿಸಿದಿರಾ ಗೃಹ ಜ್ಯೋತಿ ಯೋಜನೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಐದನೇದಾಗಿ ಸಿಬ್ಬಂದಿ ಅಂದ್ರೆ ಅಧಿಕಾರಿಗಳು ಏನಾದ್ರು ಮನೆಗೆ ಬಂದಾಗ ಅವರು ಅಧಿಕೃತ ಸಿಬ್ಬಂದಿಯ ಅನ್ನುವಂತನ ನೀವು ಪರಿಶೀಲನೆ ನೀವು ಖಚಿತ ಪಡಿಸ್ಕೋಬೇಕು. ಯಾರ್ಯಾರೋ ಬರ್ತಾರೆ ಅಂತ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ OTP ಏನು ಕೊಡೋದಕ್ಕೆ ಹೋಗ್ಬೇಡಿ. ಸೊ ಅವರು ಬಂದಿರುವಂತವ್ರು ನಿಜವಾಗ್ಲೂ ಸಂಬಂಧಪಟ್ಟ ಅಧಿಕಾರಿಗಳ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿದ್ದನ್ನ ನಾನು ಮತ್ತೆ ಪದೇ ಹೇಳ್ತೀನಿ. ಯಾಕೆ ಅಂದ್ರೆ ಸೊ ಈ ಒಂದು ಟೈಮ್ ಅನ್ನು ಯೂಸ್ ಮಾಡ್ಕೊಂಡು ನಿಮ್ಗೆ ಮೋಸ ಮಾಡುವಂತ ಸಾಧ್ಯತೆ ಇರುತ್ತೆ, ತುಂಬಾ ಹುಷಾರಾಗಿರಿ. ಮತ್ತು ಅತ್ಯಂತ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ OTP ಹಾಗೇನೆ ಬ್ಯಾಂಕ್ ಪಾಸ್ವರ್ಡ್ ಆಗಿರ್ಬೋದು, ATM ಪಿನ್ ಆಗಿರ್ಬೋದು, ಅಥವಾ UPI ಪಿನ್ ಅಂದ್ರೆ ಫೋನ್ ಪೇ ಗೂಗಲ್ ಪೇ ಇರುತ್ತಲ್ಲ UPI ಪಿನ್ ಅನ್ನ ಯಾವುದೇ ಕಾರಣಕ್ಕೂ ಕೊಡ್ಬೇಡಿ. ಅದನ್ನ ಯಾರು ಕೂಡ ಕೇಳಲ್ಲ, ಸ್ವತಃ ನಿಜವಾದಂತ ಅಧಿಕಾರಿಗಳು ಕೂಡ ಕೇಳಲ್ಲ, ಅದನ್ನ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗ್ಬೇಡಿ. ಗೃಹ ಜ್ಯೋತಿ ಪರಿಶೀಲನೆ ಹೆಸರಿನಲ್ಲಿ ಯಾರಾದ್ರೂ ಹಣ ಕೇಳಿದ್ರೆ ಸೊ ಅಂತವ್ರಿಗೂ ಕೂಡ ಹಣವನ್ನ ಕೊಡಬೇಡಿ. ಸೊ ಇಂಥವ್ರಿಂದ ನೀವು ಹುಷಾರಾಗಿರ್ಬೇಕು. ಸ್ವಾಗತ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಖ್ಯ ತುಂಬಾ ವಿಷಯ ಅರ್ಥ ಮಾಡ್ಕೊಂಡಿದ್ರೆ. ಈ ಒಂದು ವಿಡಿಯೋದ ಮೇನ್ ಒಂದು ಸಮ್ಮರಿ ಏನಂದ್ರೆ, ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ನಡೀತಾ ಇದೆ. ಸಿಬ್ಬಂದಿ ಮನೆಗೆ ಬಂದು ನೋಂದಣಿ ಮತ್ತು ಈಗಿರುವಂತಹ ಪ್ರಸ್ತುತ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾರೆ. ಜಾತಿ ಅಥವಾ ಪ್ರವರ್ಗದ ಮಾಹಿತಿ ಕೊಡುವಂತದ್ದು ಅಂದ್ರೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡುವಂತದ್ದು ಅದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಇಚ್ಛೆ ಆಗಿರುತ್ತೆ. ಮತ್ತೆ ಪ್ಯಾನ್ ವಿವರ ಕೇಳಬಹುದು, ಆದ್ರೆ ಪ್ಯಾನ್ ಕಾರ್ಡ್ ಇಲ್ಲದ ಕಾರಣಕ್ಕೆ ನಿಮ್ಮ ಗೃಹ ಜ್ಯೋತಿ ಯೋಜನೆ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ. ಸೊ ಈ ರೀತಿಯಾಗಿರುವಂತಹ ಯಾವುದೇ ಅಧಿಕೃತ ಮಾಹಿತಿ ಆದೇಶ ಇಲ್ಲ. ಸೊ ಅರ್ಹ ಫಲಾನುಭವಿಗಳು ಅನಗತ್ಯವಾಗಿ ಹೆದರಬೇಕಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಆದ್ರೆ ನಿಮ್ಮ ನೋಂದಣಿ ವಿವರ ಆಗಿರ್ಬೋದು ಅಂದ್ರೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಆಗಿರ್ಬೋದು, ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಒಂದು ಮಾಹಿತಿ ನಿಮ್ಮ ಮನೆಯಲ್ಲಿರುವಂತಹ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಉಪಯುಕ್ತ ಆಗಿದ್ರೆ ಸೊ ಈ ಒಂದು ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಮತ್ತೆ ಸ್ನೇಹಿತರಿಗೆ ಶೇರ್ ಮಾಡಿ. ವಿಶೇಷವಾಗಿ ಗೃಹ ಜ್ಯೋತಿ ಸೌಲಭ್ಯವನ್ನ ಪಡಿತಾ ಇರುವಂತವರಿಗೆ ಶೇರ್ ಮಾಡಿ, ವಿಡಿಯೋವನ್ನ ತಲುಪಿಸಿ. ಗೃಹ ಜ್ಯೋತಿ ಪರಿಶೀಲನೆ ಬಗ್ಗೆ ಮುಂದಿನ ಹೊಸ ಅಧಿಕೃತ ಮಾಹಿತಿ ಬಂದ ತಕ್ಷಣ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ.
ಸೊ ಇದೇ ರೀತಿಯಾಗಿರುವಂತಹ ಮಾಹಿತಿಗಳನ್ನ ಪಡಿಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.